ಸರ್, ಈಗ ಕೆಪಿಸಿ ವಿಷಯದಲ್ಲೂ ಸರ್ ತಕ್ಷಣ ಆಗ್ಲಿ ಅಥವಾ ನಿಮ್ಮನ್ನೇ ಮಾಡಬೇಕು ಅನ್ನೋ ಒತ್ತಡ ಅಭಿಮಾನಿಗಳಿಂದ ಹೆಚ್ಚಾಗ್ತಿದೆ ಸರ್. ಅಂದ್ರೆ ಮಧ್ಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡಬೇಕು ಅನ್ನೋದು. ನೀವು ಇದನ್ನ ಕ್ಲಿಯರ್ ಆಗಿ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ ನೋಡೋಣ. ನಿನ್ನೆವರೆಗೆಲ್ಲ ಬಿಜಿ ಇದ್ರೆ ಯಾಕಂದ್ರೆ ಈ CM CLP ಇದಲ್ಲಿ ಈಗೆಲ್ಲ ಒಂದು ಸ್ವಲ್ಪ ಫ್ರೀ ಆಗಿದ್ದಾರೆ ಎಲ್ಲರೂ. ಬಹುಶಃ ಅದ್ರ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಒಂದು ಹಂತಕ್ಕೆ ಬರಲೇಬೇಕು, ಅಂತಿಮವಾಗಿ ಬರ್ತಾರೆ. ನಿಮ್ದು ಅದೇ ಬೇಡಿಕೆ ಇದೆ ಸರ್, ಸಚಿವ ಸ್ಥಾನ ಪ್ಲಸ್ ಇದು? ಇಲ್ಲ, ನಾವು ಯಾವ್ದು ಡಿಮಾಂಡ್ ಮಾಡಿಲ್ಲ. ಉಳಿದು ಬಿಡುದು ಅವ್ರಿಗೆ ಬಿಟ್ಟದ್ದು, ಯಾವ್ದು ಡಿಮಾಂಡ್ ನಾವು ಮಾಡಿಲ್ಲ. ಸೊ ಚರ್ಚೆ ಪ್ರಾರಂಭ ಆಗಿಲ್ಲ ಇನ್ನು. ಇವತ್ತಿಂದ ಆಗ್ಬೋದು, ಯಾಕಂದ್ರೆ ನಿನ್ನೆವರೆಗೆ ಬೇರೆ ಇತ್ತು. ಇವತ್ತಿಂದ ಬಹುಶಃ ಮಾಡ್ತಾರೆ. ಇವತ್ತಿಂದ ಕೇಳೋಣ, ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಸರ್, ಕೆಲವರು ಬೇರೆ OBC ನಾಯಕರ ಹೆಸರನ್ನು ಕೂಡ ತೇಲ್ಬಿಡ್ತಾ ಇದ್ದಾರೆ. ಅದೇನು ಯಾರೇ ಆಗ್ಬೋದು, ನಾವು ಆಗ್ಬೇಕಂತ ಎಲ್ಲಿ ಇನ್ನೂ ಏನು ಫಿಕ್ಸ್ ಇಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು, ಇನ್ನು ನಾವೇ ಆಗ್ಬೇಕಂತಿಲ್ಲ, ಅವರೇ ಆಗ್ಬೇಕಂತಿಲ್ಲ. ಯಾರು ಸೂಕ್ತ ಅಂತ ನಿರ್ಧಾರ ಮಾಡ್ತಾರ ಪಕ್ಷ, ಅವ್ರು ಆಗ್ತಾರೆ ಅಷ್ಟೇ. ಸರ್, ಈಗ ಸಿದ್ದರಾಮಯ್ಯನವ್ರನ್ನ ಅವರು ಪವರ್ ಶಿಫ್ಟ್ ಮಾಡಿದ್ರು, ವಿರೋಧ ಪಕ್ಷಗಳಿಗೆ ಅವ್ರ ಆಂಗಲ್ ಇಂದ ಹೇಗೆ ನೋಡ್ತೀವಿ ಸರ್? ಅಂದ್ರೆ ದೊಡ್ಡ ಗೊಂದಲ ಆಗುತ್ತೆ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ರು. ನರಿಕೇರಿದ್ರೆ ಇಡೀ ದೇಶದಲ್ಲೇ ಅದು ಇತ್ತು, ಬರೀ ಕರ್ನಾಟಕ ಸೀಮಿತವಾಗಿರಲಿಲ್ಲ. ಕರ್ನಾಟಕದಲ್ಲಿ ಏನೋ ಆಗುತ್ತೆ, ಗೊಂದಲ ಆಗ್ತದ. ಸೊ ಭಾಳ ಸ್ಮೂತ್ ಆಗಿ ಟ್ರಾನ್ಸ್ಫರ್ ಆಗಿದ್ದರಿಂದ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ. ಸಿದ್ದರಾಮಯ್ಯ ಕೂಡ ಅಷ್ಟೇ ನೀಟಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಯಾವುದೇ ಗೊಂದಲ ಇಲ್ಲದೆ ತೆರೆ ಬಿದ್ದಿದೆ. ಸೊ ಇದೊಂದು ಪಕ್ಷದಲ್ಲಿ ಶಿಸ್ತಿದೆ, ಒಂದು ಡಿಸಿಪ್ಲಿನ್ ಇದೆ ಅಂತ ತೋರಿಸುವಂತ ಪ್ರಯತ್ನ ಆಗಿದೆ. ಸರ್, ಈ ನಿಮ್ಮ ಕೆಪಿಸಿ ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾರೆ. ಕೆಲವರು ಸಿದ್ದರಾಮಯ್ಯ ಬೆನ್ನಿಗೆ ನೀವು ನಿಲ್ಲಿಲ್ಲ, ಈ ತರದ ಚರ್ಚೆಯನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಏನ್ ಮಾಡ್ತಾರೆ, ಯೂಸ್ ಮಾಡೋರು ಏನ್ ಮಾಡೋರು, ಏನ್ ಬೇಸ್ಲೆಸ್ ಅದು. ಏನು ಆಧಾರಿದೆ, ಏನು ಸೈನ್ ಮಾಡಿದೆ, ಲೆಟರ್ ಇದೆ ಯಾರ್ದ? ನೀವು ಯಾರೋ XYZ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ ಹಾಕಿದ ಅವ್ನಿಗೆ ಇಷ್ಟ ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅದು 37 ಹೆಂಗೆ ಹೇಳಿದ ಅವನು. ಮತ್ತ ಅವ್ರು ಯಾರು ಅಷ್ಟು ಪ್ರಬಲರು ಇದಾರ? 37 ಜನ ಯಾರು ಸೈ ಮಾಡಿದಾರ? ಸುಮ್ಮನೆ ಅವನ ಹಾಕಿದಾನ. ಅದ್ರ ಹಿಂದೆ ಯಾವುದೋ ಒಂದು ಕಾಣದ ಕೈಗಳು ಸ್ವಲ್ಪ ಅದನ್ನ ಪುಷ್ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲ ಹೊಡಿಸ್ಲಿಕ್ಕೆ ಅದೇ ಗೊಂದಲ ಆಗೋಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ತೆರೆದ ಪುಸ್ತಕ ಕನ್ನಡಿ ತರ ಯಾವ ರೀತಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು, ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ. ಯಾರಾದ್ರೂ ಮಾಡಿದ್ದಾರೆ, ಒಂದು ವಾರ ಗೊಂದಲ ಆಗುತ್ತೆ, ಮತ್ತೆ ತಿಳಿ ಆಗುತ್ತೆ ಅಷ್ಟೇ.